ಎಲೆಕ್ಟ್ರಿಷಿಯನ್ ಟ್ರೇಡ್ ಈ ಡೆಮಾನ್ಸ್ಟ್ರೇಷನ್ಗೆ ಆತ್ಮೀಯ ಸ್ವಾಗತ. ಈ ಡೆಮಾನ್ಸ್ಟ್ರೇಷನ್ನ ಕೊನೆಯಲ್ಲಿ ನೀವು ಚಟುವಟಿಕೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಇಂದು ನಾವು ಒಂದು ನಿರ್ದಿಷ್ಟ ವೋಲ್ಟೇಜ್ ಶ್ರೇಣಿಗಾಗಿ HT-LT ಲೈನ್ಗಳಲ್ಲಿ ಬಳಸುವ ಇನ್ಸುಲೇಟರ್ಗಳ ಸ್ಥಾಪನೆಯನ್ನು ಅಭ್ಯಾಸ ಮಾಡಲಿದ್ದೇವೆ. HT-LT ಲೈನ್ ಇನ್ಸುಲೇಟರ್ಗಳ ವಿಧವನ್ನು ಗುರುತಿಸಿ. HT ಓವರ್ಹೆಡ್ ಲೈನಲ್ಲಿ ಶಾಕಲ್ ಟೈಪ್ ಇನ್ಸುಲೇಟರ್ ಅನ್ನು ಸ್ಥಾಪಿಸಿ. LT ಓವರ್ಹೆಡ್ ಲೈನಲ್ಲಿ ಪಿನ್ ಟೈಪ್ ಇನ್ಸುಲೇಟರ್ ಅನ್ನು ಸ್ಥಾಪಿಸಿ. ಎಲೆಕ್ಟ್ರಿಷಿಯನ್ ಟೂಲ್ ಕಿಟ್ ಮತ್ತು ಬೇಕಿರುವ ಎಕ್ವಿಪ್ಮೆಂಟ್ಗಳು: 200 mm ನ ಇನ್ಸುಲೇಟೆಡ್ ಕಾಂಬಿನೇಷನ್ ಪ್ಲೈಯರ್, 6 mm ಇಂದ 25 mm ವರೆಗಿನ DE ಡಬಲ್ ಎಂಡೆಡ್ ಸ್ಪ್ಯಾನರ್ ಸೆಟ್, 6 mm ಇಂದ 25 mm ವರೆಗಿನ ಅಡ್ಜಸ್ಟೇಬಲ್ ಸ್ಪ್ಯಾನರ್, ಸೇಫ್ಟಿ ಬೆಲ್ಟ್, ವುಡನ್ ಅಥವಾ ನೈಲಾನ್ ಮ್ಯಾಲೆಟ್ ಅರ್ಧ ಕೆಜಿಯದು, 6 ಮೀಟರ್ ಉದ್ದದ ಏಣಿ, 25 ಮಿಲಿಮೀಟರ್ ಡಯಾಮೀಟರಿನ ಹಗ್ಗ ಹಾಗೂ 15 ಮೀಟರ್ ಉದ್ದವಿರಬೇಕು. ವೈರ್ ಸ್ಟ್ರಿಪ್ಪರ್ 25 ಮಿಲಿಮೀಟರ್ನದು, ಮೆಗ್ಗರ್ 500 ವೋಲ್ಟ್ಸ್ದು, ಸಿ ಕ್ಲ್ಯಾಂಪ್, ವೈರ್ ಸ್ಟ್ರೆಚರ್ 25 ಮಿಲಿಮೀಟರ್ನದು, 1 ಕಿಲೋ ವೋಲ್ಟ್ ಪಾರ್ಸಲಿನ್ ಶಾಕಲ್ ಇನ್ಸುಲೇಟರ್, ಪಾರ್ಸಲಿನ್ 1 ಕಿಲೋ ವೋಲ್ಟ್ಸ್ನ ಪಿನ್ ಇನ್ಸುಲೇಟರ್, ಸಸ್ಪೆನ್ಷನ್ ಇನ್ಸುಲೇಟರ್, ಸ್ಟ್ರೈನ್ ಇನ್ಸುಲೇಟರ್, ರಿಂಗ್ ಇನ್ಸುಲೇಟರ್, ಸ್ಟೇ ಅಥವಾ ಎಗ್ ಇನ್ಸುಲೇಟರ್, ಕಾಟನ್ ವೇಸ್ಟ್ ಹತ್ತಿ ವೇಸ್ಟ್, ಬೈಂಡಿಂಗ್ ವೈರ್ 14 SWG ಅಷ್ಟು ಅಲ್ಯೂಮಿನಿಯಂದು, ACSR ಕಂಡಕ್ಟರ್ ಸ್ಕ್ರಾಪ್ ಪೀಸ್ 1 ಮೀಟರ್ದು ಅಲ್ಯೂಮಿನಿಯಂ ಕಂಡಕ್ಟರ್ ಸ್ಟೀಲ್ ರೀಇನ್ಫೋರ್ಸ್ಡ್, ಸ್ಯಾಂಡ್ ಪೇಪರ್ ಅಥವಾ ಎಮ್ರಿ ಶೀಟ್, ಫ್ಲಾಟ್ ಅಲ್ಯೂಮಿನಿಯಂ ಟೇಪ್, ಪ್ರೊಟೆಕ್ಟಿವ್ ಗ್ರೀಸ್, ACSR ಲೈನ್ ಕಂಡಕ್ಟರ್ನ ಮೇಲೆ ಬಳಸಬಹುದಂಥದ್ದು. ಲೈನ್ ಆಕ್ಸೆಸರೀಸ್: ಅಭ್ಯಾಸಕ್ಕೂ ಮುನ್ನ ನಾವು HT ಲೈನ್ಸ್ ಮತ್ತು LT ಲೈನ್ಸ್ನ ಬಗ್ಗೆ ಹಾಗೂ ಅದರಲ್ಲಿ ಉಪಯೋಗಿಸುವ ಇನ್ಸುಲೇಟರ್ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. HT-LT ಲೈನ್ಸ್ ಅಂದರೆ ಏನು? HT ಎಂದರೆ ಹೈ ಟೆನ್ಷನ್ ಅಥವಾ ಹೈ ವೋಲ್ಟೇಜ್ ಸಪ್ಲೈ. ಇದು ಅತ್ಯಧಿಕ ಪವರ್ ಎಂದರೆ 11 ಕಿಲೋವೋಲ್ಟ್, 33 ಕಿಲೋವೋಲ್ಟ್, 66 ಕಿಲೋವೋಲ್ಟ್ ಮತ್ತು 110 ಕಿಲೋವೋಲ್ಟ್ ಕೊಂಡೊಯ್ಯುವಷ್ಟು ಸಮರ್ಥವಾಗಿದೆ. ಇದು ವೋಲ್ಟೇಜ್ ಹೆಚ್ಚಿಸಿ, ಕರೆಂಟ್ ತಗ್ಗಿಸಿ, ದೂರದವರೆಗೂ ಪ್ರಸರಣೆ ಮಾಡುವಷ್ಟು ಶಕ್ತಿ ಹೊಂದಿದೆ. LT ಎಂದರೆ ಲೋ ಟೆನ್ಷನ್ ಅಥವಾ ಲೋ ವೋಲ್ಟೇಜ್ ಸಪ್ಲೈ. ಇದು ಸಾಮಾನ್ಯವಾಗಿ ಅಧಿಕ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಕೊಂಡೊಯ್ಯುತ್ತೆ. ಸಾಮಾನ್ಯವಾಗಿ ಸುತ್ತಮುತ್ತಲಿನ ಪ್ರದೇಶ ಮತ್ತು ಹತ್ತಿರದ ಜಾಗಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಲು ಉಪಯೋಗಿಸುತ್ತಾರೆ. ಲೈನ್ ಇನ್ಸುಲೇಟರ್ಗಳು: ಓವರ್ ಹೆಡ್ ಲೈನ್ ನಲ್ಲಿನ ಲೈನ್ ಇನ್ಸುಲೇಟರ್ಗಳನ್ನು ಲೈವ್ ಕಂಡಕ್ಟರ್ ಅನ್ನು ಹಿಡಿದಿಟ್ಟುಕೊಂಡು ಕಂಡಕ್ಟರ್ ಇಂದ ಪೋಲ್ ವರೆಗಿನ ಕರೆಂಟ್ ಲೀಕೇಜ್ ಅನ್ನು ತಡೆಯಬಹುದು. ಇದನ್ನು ಪೋರ್ಸಲಿನ್ ಕ್ಲೇಯಿಂದ ಮಾಡಲಾಗಿದ್ದು ವಾತಾವರಣದಿಂದ ನಿರೋಧವನ್ನು ಪಡೆಯುವ ಶಕ್ತಿಯನ್ನು ಹೊಂದಿರುತ್ತದೆ. ಓವರ್ ಹೆಡ್ ಲೈನ್ನಲ್ಲಿನ ಲೈನ್ ಇನ್ಸುಲೇಟರ್ಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಗ್ಲಾಸ್ ಟೀಟೈಟ್ ಮತ್ತು ಕೆಲವು ವಿಶೇಷ ಪದಾರ್ಥಗಳನ್ನು ಉಪಯೋಗಿಸಲಾಗಿರುತ್ತೆ. ಲೈನ್ ಇನ್ಸುಲೇಟರ್ನ ಗುಣಲಕ್ಷಣಗಳು: ಹೆಚ್ಚಿನ ಸದೃಢತೆ, ಕಂಡಕ್ಟರ್ ಲೋಡ್ ಮತ್ತು ಗಾಳಿಯ ಲೋಡನ್ನು ತಡೆಹಿಡಿಯಲು, ಇನ್ಸುಲೇಟರ್ ಮೆಟೀರಿಯಲ್ಗಳಲ್ಲಿನ ಅಧಿಕ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್, ಭೂಮಿಯ ಒಳಗೆ ಕರೆಂಟ್ ಲೀಕೇಜ್ ತಡೆಯುವಷ್ಟು, ಹೆಚ್ಚಾದ ರಿಲೇಟಿವ್ ಪರ್ಮಿಟಿವಿಟಿ, ಹೆಚ್ಚಿನ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ಗಾಗಿ, ಸ್ವಚ್ಛ ರಂಧ್ರಗಳಿಲ್ಲದ ಇನ್ಸುಲೇಟರ್ ಮೆಟೀರಿಯಲ್ಗಳು, ಹೆಚ್ಚಿನ ಪರ್ಮಿಟಿವಿಟಿಗಾಗಿ, ಹೆಚ್ಚಿನ ಅನುಪಾತ ಪಂಚರ್ ಸ್ಟ್ರೆಂತ್ ಮತ್ತು ಫ್ಲ್ಯಾಶ್ ಓವರ್ ಹೆಡ್ ಮಧ್ಯೆ, ಫ್ಲ್ಯಾಶ್ ಓವರ್ ವೋಲ್ಟೇಜ್ ತಡೆಯುವಷ್ಟು. ಲೈನ್ ಇನ್ಸುಲೇಟರ್ಗಳ ಸಾಮಾನ್ಯ ವಿಧಗಳು: ಪಿನ್ ಇನ್ಸುಲೇಟರ್, ಶಾಕಲ್ ಇನ್ಸುಲೇಟರ್, ಸಸ್ಪೆನ್ಷನ್ ಇನ್ಸುಲೇಟರ್, ಸ್ಟ್ರೈನ್ ಇನ್ಸುಲೇಟರ್, ಪೋಸ್ಟ್ ಇನ್ಸುಲೇಟರ್, ಸ್ಟೇ ಇನ್ಸುಲೇಟರ್ ಮತ್ತು ಡಿಸ್ಕ್ ಇನ್ಸುಲೇಟರ್. ಪಿನ್ ಇನ್ಸುಲೇಟರ್: ಪಿನ್ ಇನ್ಸುಲೇಟರ್ಗಳನ್ನು ಪೋಲ್ಗಳ ಮಧ್ಯೆ ಲೈನ್ ಕಂಡಕ್ಟರ್ಗಳನ್ನು ಹಿಡಿದಿಟ್ಟುಕೊಳ್ಳಲು ಉಪಯೋಗಿಸುತ್ತಾರೆ. ಇದನ್ನು ಪೋಲ್ ಮೇಲಿನ ಕ್ರಾಸ್ ಆರ್ಮ್ಗೆ ಕಟ್ಟಿ ಹಾಕಿರುತ್ತಾರೆ. ಕಂಡಕ್ಟರ್ಗಳು ಇದರ ಮೇಲಿನ ಗ್ರೂವ್ನ ಮೂಲಕ ಹಾದು ಹೋಗಿ ಅದೇ ಮೆಟೀರಿಯಲ್ನಿಂದ ಮಾಡಿದ ಅನೇಲ್ ವೈರ್ನಿಂದ ಕಟ್ಟಲಾಗುತ್ತೆ. ಇದನ್ನು LT ಲೈನ್ಗಳಲ್ಲಿ ಉಪಯೋಗಿಸಲಾಗುತ್ತೆ. ಪಿನ್ ಇನ್ಸುಲೇಟರ್ಗಳಲ್ಲಿ 3 ವಿಧ: ಸಿಂಗಲ್ ಶೆಡ್ ಪಿನ್ ಇನ್ಸುಲೇಟರ್, ಡಬಲ್ ಶೆಡ್ ಪಿನ್ ಇನ್ಸುಲೇಟರ್, ಟ್ರಿಪಲ್ ಶೆಡ್ ಪಿನ್ ಇನ್ಸುಲೇಟರ್. ಶಾಕಲ್ ಇನ್ಸುಲೇಟರ್: ಶಾಕಲ್ ಇನ್ಸುಲೇಟರ್ಗಳನ್ನು ಕಾರ್ನರ್ ಪೋಲ್ಸ್, ಶಾರ್ಪ್ ಕರ್ವ್ಸ್ಗಳಲ್ಲಿ ಮುಕ್ತಾಯಗೊಳಿಸಲು ಮತ್ತು ಮೀಡಿಯಂ ವೋಲ್ಟೇಜ್ನ ಸರ್ವೀಸ್ ಕನೆಕ್ಷನ್ಗಳಿಗೆ ಉಪಯೋಗಿಸಲಾಗುತ್ತೆ. ಈ ಇನ್ಸುಲೇಟರ್ಗಳನ್ನು
ಉದ್ದುದ್ದವಾಗಿ ಅಥವಾ ಅಡ್ಡಡ್ಡವಾಗಿ ಉಪಯೋಗಿಸಲಾಗುತ್ತೆ. 3 ಕಿಲೋ ವೋಲ್ಟ್ಗಿಂತ ಕಮ್ಮಿ ಇದ್ದಾಗ ಈ ಇನ್ಸುಲೇಟರ್ಗಳನ್ನು ಉಪಯೋಗಿಸಲಾಗುತ್ತೆ. ಇವನ್ನು LT ಲೈನ್ಸ್ಗಳಲ್ಲಿ ಬಳಸಲಾಗುತ್ತೆ. ಸಸ್ಪೆನ್ಷನ್ ಇನ್ಸುಲೇಟರ್ಗಳು. ಸಸ್ಪೆನ್ಷನ್ ಟೈಪ್ ಇನ್ಸುಲೇಟರ್ಗಳನ್ನು ಮಿಂಚುಗಳಿಂದ ಕಾಪಾಡಲು HT ಲೈನ್ಸ್ಗಳ ಸ್ಟೀಲ್ ಟವರ್ನಲ್ಲಿ ಉಪಯೋಗಿಸಲಾಗುತ್ತೆ. ಇವುಗಳಲ್ಲಿ ಪಾರ್ಸಲಿನ್ ಡಿಸ್ಕ್ಗಳಿದ್ದು ಅವನ್ನು ಶ್ರೇಣಿಯಂತೆ ಮೆಟಲ್ ಲಿಂಕ್ಸ್ಗಳ ಮೂಲಕ ಪೋಣಿಸಲಾಗುತ್ತೆ. ಒಂದೊಂದು ಡಿಸ್ಕ್ ಅನ್ನು 11 ಕಿಲೋ ವೋಲ್ಟ್ಗಳಿಗಾಗಿ ತಯಾರು ಮಾಡಲಾಗಿದೆ. ಸಸ್ಪೆನ್ಷನ್ಗಳು ಲೈನ್ ಬಾಗದಂತೆ ನೋಡಿಕೊಳ್ಳುತ್ತವೆ. ಪೋಸ್ಟ್ ಇನ್ಸುಲೇಟರ್ಗಳು. ಪೋಸ್ಟ್ ಇನ್ಸುಲೇಟರ್ಗಳನ್ನು ಬಸ್ಸಸ್ ಮೌಂಟ್ ಮಾಡಲು, ಫ್ಯೂಸಸ್ ಡ್ರಾಪ್ ಔಟ್ ಮಾಡಲು, ಲೈನ್ ಕಂಡಕ್ಟರ್ಸ್ಗಳಲ್ಲಿ, ಗ್ಯಾಂಗ್ ಆಪರೇಟರ್ ಏರ್ ಬ್ರಿಕ್ ಸ್ವಿಚಸ್ಗಳಲ್ಲಿ ಬಳಸಲಾಗುತ್ತೆ. ಇವು ಹೊರಾಂಗಣಕ್ಕಾಗಿದ್ದು ಇವು 11, 22 ಮತ್ತು 33 ಕಿಲೋ ವೋಲ್ಟ್ ರೇಂಜ್ನಲ್ಲಿ ಲಭ್ಯವಿದೆ. ಇವನ್ನು LT ಲೈನ್ಸ್ ಅಲ್ಲಿ ಉಪಯೋಗಿಸಲಾಗುತ್ತೆ. ಸ್ಟೇ ಇನ್ಸುಲೇಟರ್. ಸ್ಟೇ ಇನ್ಸುಲೇಟರ್ಗಳನ್ನು ಸ್ಟ್ರೈನ್ ಇನ್ಸುಲೇಟರ್ ಅಂತ ಕೂಡ ಕರೆಯಲಾಗಿದ್ದು ಇವು 33 ಕಿಲೋ ವೋಲ್ಟ್ ನವರೆಗೂ ಬಳಸಲಾಗುತ್ತೆ. ಸ್ಟೇ ಇನ್ಸುಲೇಟರ್ಗಳನ್ನು ತಿರುವುಗಳಲ್ಲಿ ಡೆಡ್ ಎಂಡ್ಗಳಿದ್ದಾಗ ಟೆನ್ಷನ್ ಕಡಿಮೆ ಮಾಡಲು ಉಪಯೋಗಿಸಲಾಗುತ್ತೆ. ಈ ಇನ್ಸುಲೇಟರ್ಗಳನ್ನು ಭೂಮಿಯ ಮಟ್ಟಕ್ಕಿಂತ 3 ಮೀಟರ್ ಕೆಳಗಡೆ ಫಿಕ್ಸ್ ಮಾಡಬಾರದು. ಇದು ಕಂಡಕ್ಟರ್ನ ಟೆನ್ಷನ್ನಿಂದ ಪೋಲ್ ಬಾಗದಂತೆ ನೋಡಿಕೊಳ್ಳುತ್ತೆ. ಇವುಗಳನ್ನು LT ಲೈನ್ಸ್ಗಳಲ್ಲಿ ಬಳಸಲಾಗುತ್ತೆ. ಡಿಸ್ಕ್ ಇನ್ಸುಲೇಟರ್. ಡಿಸ್ಕ್ ಇನ್ಸುಲೇಟರ್ಗಳನ್ನು ಹೊಳಪುಳ್ಳ ಪಾರ್ಸಲಿನ್ ಅಥವಾ ಟಫ್ ಗ್ಲಾಸ್ ಇಂದ ಮಾಡಲಾಗುತ್ತೆ. ಇವುಗಳನ್ನು ಡೆಡ್ ಎಂಡ್ಗಳಲ್ಲಿ ಇನ್ಸುಲೇಟರ್ಗಳಾಗಿ ಹಾಗೂ 33 ಕಿಲೋ ವೋಲ್ಟ್ಗಿಂತ ಹೆಚ್ಚಾದ ವೋಲ್ಟೇಜ್ ಉಳ್ಳ ಸ್ಟ್ರೈಟ್ ಲೈನ್ಗಳಲ್ಲಿ ಸಸ್ಪೆನ್ಷನ್ ಆಗಿ LT ಲೈನ್ಸ್ಗಳಲ್ಲಿ ಉಪಯೋಗಿಸಲಾಗುತ್ತೆ. ಬೇಕಾದ ವೋಲ್ಟೇಜ್ ರೇಂಜ್ನಲ್ಲಿ HT LT ಲೈನ್ ಇನ್ಸುಲೇಟರ್ಗಳನ್ನು ಆಯ್ಕೆ ಮಾಡುವ ವಿಧಾನ. ಮೊದಲಿಗೆ ನಮಗೆ ನೀಡಿರುವ HT LT ವೋಲ್ಟೇಜ್ ರೇಂಜ್ನಲ್ಲಿ ಯಾವುದನ್ನು ಉಪಯೋಗಿಸಬೇಕು ಎಂಬುದನ್ನು ತಿಳಿದುಕೊಂಡಿರಬೇಕು. ವೋಲ್ಟೇಜ್ ರೇಂಜ್ ನಮಗೆ ತಿಳಿದಿರುವುದರಿಂದ ನಮಗೆ ಇನ್ಸುಲೇಟರ್ ಯಾವುದಕ್ಕಾಗಿ ಬಳಸಲಾಗುತ್ತೆ ಹಾಗೂ ಯಾವ ಸ್ಥಳದಲ್ಲಿ ಬಳಸಲಾಗುತ್ತೆ ಎಂಬುದು ಗೊತ್ತಿರಬೇಕು. ಉದಾಹರಣೆ, ನಾವು LT ಲೈನ್ಗಳಿಗಾಗಿ ಹಾಗೂ ವೋಲ್ಟೇಜ್ ಕಂಡಕ್ಟರ್ ಅನ್ನು ನೇರವಾಗಿ ಪೋಲ್ಗಳ ಮಧ್ಯೆ ಹಿಡಿದಿಟ್ಟುಕೊಳ್ಳಲು ಪಿನ್ ಟೈಪ್ ಇನ್ಸುಲೇಟರ್ಗಳನ್ನು ಬಳಸಲಾಗುತ್ತೆ. ಪಿನ್ ಇನ್ಸುಲೇಟರ್ ನೇರವಾದ ಪೋಲ್ಗಳ ಮಧ್ಯೆ ಕಂಡಕ್ಟರ್ಗಳನ್ನು ಹಿಡಿದುಕೊಳ್ಳಲು. ಶಾಕಲ್ ಇನ್ಸುಲೇಟರ್ ಕಾರ್ನರ್ ಪೋಲ್ಗಳಲ್ಲಿ ಅಂತ್ಯಗೊಳಿಸಲು. ಸಸ್ಪೆನ್ಷನ್ ಇನ್ಸುಲೇಟರ್ ಲೈನ್ಗಳಿಗೆ ಸಸ್ಪೆನ್ಷನ್ ಅರೇಂಜ್ಮೆಂಟ್ ನೀಡಲು. ಸ್ಟ್ರೈನ್ ಅಥವಾ ಸ್ಟೇ ಇನ್ಸುಲೇಟರ್ ಡೆಡ್ ಎಂಡ್ಗಳಲ್ಲಿ ಟೆನ್ಷನ್ಗಳನ್ನು ಕಮ್ಮಿ ಮಾಡಲು ಹಾಗೂ ಶಾರ್ಪ್ ಕರ್ವ್ಗಳಲ್ಲಿ ಟೆನ್ಷನ್ಗಳನ್ನು ಕಮ್ಮಿ ಮಾಡಲು. ಪೋಸ್ಟ್ ಇನ್ಸುಲೇಟರ್ ಬಸ್ಸಸ್ಗಳನ್ನು, ಡ್ರಾಪ್ ಔಟ್ ಫ್ಯೂಸಸ್, ಲೈನ್ ಕಂಡಕ್ಟರ್ಗಳನ್ನು ಮತ್ತು ಸ್ವಿಚಸ್ಗಳನ್ನು ಮೌಂಟ್ ಮಾಡಲು. ಡಿಸ್ಕ್ ಇನ್ಸುಲೇಟರ್ಗಳು ಡೆಡ್ ಎಂಡ್ಗಳಲ್ಲಿ ಅಥವಾ ನೇರವಾದ ಲೈನ್ಗಳಲ್ಲಿ ಬಳಸಲು. ಶಾಕಲ್ ಟೈಪ್ ಇನ್ಸುಲೇಟರ್ಗಳನ್ನು HT ಓವರ್ ಹೆಡ್ ಲೈನ್ ಮೇಲೆ ಇನ್ಸ್ಟಾಲ್ ಮಾಡುವ ವಿಧಾನ. ಸೇಫ್ಟಿ ಬೆಲ್ಟ್ ಹಾಕಿಕೊಳ್ಳಿ. ಏಣಿಯನ್ನು ಪೋಲ್ಗೆ ಒರಗಿಸಿ ಕಂಡಕ್ಟರ್ ಅನ್ನು ರಿಲೀಸ್ ಮಾಡಿ ಕುಗ್ಗುವಿಕೆ, ಬೈಂಡಿಂಗ್ ಲೈನ್ ಮತ್ತು ಬೇಕಾದ ಅಳತೆಯನ್ನು ಮಾಡಿರಿ. ಕಂಡಕ್ಟರಿನ ದುಪ್ಪಟ್ಟು ಉದ್ದದಷ್ಟು ತೆಗೆದುಕೊಳ್ಳಿ. ಶಾಕಲ್ ಇನ್ಸುಲೇಟರ್ ಅನ್ನು ಪರೀಕ್ಷಿಸಿ ಮತ್ತು ಒಳ್ಳೆಯದನ್ನು ತೆಗೆದುಕೊಳ್ಳಿ. ಶಾಕಲ್ ಇನ್ಸುಲೇಟರ್ನ ಫಿಟ್ಟಿಂಗ್ ಸರಿಯಿದೆಯೇ ಎಂದು ಒಮ್ಮೆ ಅಸೆಂಬ್ಲಿ ಪರೀಕ್ಷಿಸಿ. ಏಣಿಯನ್ನು ಹತ್ತಿದಾಗ ಏಣಿಯು ಜಾರದಂತೆ ಹಿಡಿದುಕೊಳ್ಳಲು ಒಬ್ಬರನ್ನು ನೇಮಿಸಿಕೊಳ್ಳಿ. ಗೈಡ್ ರೋಪ್ ಮತ್ತು ಟೂಲ್ ಕಿಟ್ ಅನ್ನು ಇಟ್ಟುಕೊಂಡು ಲ್ಯಾಡರ್ ಹತ್ತಿರಿ. ಕ್ರಾಸ್ ಆರ್ಮ್ ಮೇಲಿನ ಪೊಸಿಷನ್ ಅನುಕೂಲವಾಗುವಂತೆ ನೋಡಿಕೊಳ್ಳಿ. ಸೇಫ್ಟಿ ಬೆಲ್ಟ್ ಅನ್ನು ಕ್ರಾಸ್ ಆರ್ಮ್ಗೆ ಕಟ್ಟಿರಿ. ಗೈಡ್ ರೋಪಿನ ಒಂದು ತುದಿಯನ್ನು ಸಹಾಯಕರಿಗೆ ಕೊಟ್ಟು ಅದನ್ನು ಶಾಕಲ್ ಅಸೆಂಬ್ಲಿಗೆ ಕಟ್ಟುವಂತೆ ಹೇಳಿ ಅದನ್ನು ಮೇಲಕ್ಕೆ ಎತ್ತಿಕೊಳ್ಳಿ. ಶಾಕಲ್ ಇನ್ಸುಲೇಟರ್ ಅನ್ನು ಸಿ ಕ್ಲಾಂಪ್ ಉಪಯೋಗಿಸಿ ಕ್ರಾಸ್ ಆರ್ಮ್ಗೆ ಫಿಕ್ಸ್ ಮಾಡಿ. ಡ್ರಾ ಪುಲ್ಲಿಯನ್ನು ಕೆಳಗಿನಿಂದ ತರಿಸಿ ಕ್ರಾಸ್ ಆರ್ಮ್ಗೆ ಕಟ್ಟಿರಿ. ರೋಪ್ ಅನ್ನು ಪುಲ್ಲಿಯ ಮೂಲಕ ಬಿಗಿಗೊಳಿಸಿ ಹಾಗೂ ಅದರ ಮತ್ತೊಂದು ತುದಿಯನ್ನು ಸಹಾಯಕರಿಗೆ ಕಳಿಸಿ. ಸಹಾಯಕರಿಗೆ ಓವರ್ ಹೆಡ್ ಕಂಡಕ್ಟರ್ ಅನ್ನು ಹಗ್ಗಕ್ಕೆ ಸರಿಯಾಗಿ ಕಟ್ಟಲು ಹೇಳಿ ಹಾಗೂ ಕಂಡಕ್ಟರ್ ಅನ್ನು ಕ್ರಾಸ್ ಆರ್ಮ್ ಪೊಸಿಷನ್ನವರೆಗೆ ಎತ್ತಿರಿ. ಕಂಡಕ್ಟರ್ನ ಮತ್ತೊಂದು ತುದಿಯನ್ನು ಮೇನ್ ಲೈನ್ ಕಂಡಕ್ಟರ್ನ ಮೇಲೆ ತಿರುಗಿಸಿ. ಶಾಕಲ್ ಇನ್ಸುಲೇಟರ್ ಅನ್ನು ಒಂದು ಕಡೆ ಕಟ್ಟಿ ಲಾಸ್ಟ್ ಕ್ರಾಸ್ ಆರ್ಮ್ ಬಳಿ ಕಟ್ಟಿರಿ. ಸೂಚನೆ: ಲೋ ಮತ್ತು ಮೀಡಿಯಂ ವೋಲ್ಟೇಜ್ಗಳಿಗೆ ಓವರ್ ಹೆಡ್ ಕಂಡಕ್ಟರಿನ ಗ್ರೌಂಡ್ ಕ್ಲಿಯರೆನ್ಸ್ 5 ಮೀಟರ್ಗಿಂತ ಹೆಚ್ಚಾಗಿ ಇರಬಾರದು.
ಬೈಂಡಿಂಗ್ ಅನ್ನು ಚೆಕ್ ಮಾಡಿ ಏಣಿಯಿಂದ ಕೆಳಗಿಳಿಯಿರಿ. LT ಓವರ್ ಹೆಡ್ ಲೈನ್ ಮೇಲೆ ಪಿನ್ ಟೈಪ್ ಇನ್ಸುಲೇಟರ್ ಅನ್ನು ಇನ್ಸ್ಟಾಲ್ ಮಾಡುವುದು. ಹಿಂದೆ ಸೂಚಿಸಿದ ಸುರಕ್ಷತಾ ಮಾರ್ಗವನ್ನು ಫಾಲೋ ಮಾಡಿ ಮುಂದಿನ ಪೋಲನ್ನು ಹತ್ತಿ. ಕಂಡಕ್ಟರ್ ಅನ್ನು ಮೇಲಕ್ಕೆತ್ತಿ ಪಿನ್ ಇನ್ಸುಲೇಟರ್ನ ಮೇಲೆ ಇಡಿ. ಮತ್ತೊಬ್ಬ ಸಹಾಯಕರಿಗೆ ವೈರ್ ಸ್ಟ್ರೆಚರ್ ಮೂಲಕ ಅದನ್ನು ಮೇಲಕ್ಕೆತ್ತಿ ಸ್ಟ್ರೆಚ್ ಮಾಡುವಂತೆ ಹೇಳಿ. ಪಿನ್ ಇನ್ಸುಲೇಟರ್ ಅನ್ನು ಇರುವ ಪೋಲ್ ಮೇಲೆ ಕರೆಕ್ಟ್ ಆದ ಪೊಸಿಷನ್ನಲ್ಲಿ ಕ್ರಾಸ್ ಆರ್ಮ್ ಮೇಲೆ ಫಿಕ್ಸ್ ಮಾಡಿ. ಪ್ರೊಸೀಜರ್ನಲ್ಲಿ ತಿಳಿಸಿದಂತೆ ಕಂಡಕ್ಟರ್ನ ಮೆಟೀರಿಯಲ್ನಿಂದ ಮಾಡಿದಂತಹ ಅನಿಲ್ಡ್ ವೈರ್ ಮೂಲಕ ಪಿನ್ ಇನ್ಸುಲೇಟರ್ ಅನ್ನು ಬೈಂಡ್ ಮಾಡಿ. ವಿರುದ್ಧ ದಿಕ್ಕಿನಲ್ಲಿ ಬೈಂಡಿಂಗ್ ಕಂಡಕ್ಟರ್ಸ್ನ ತುದಿಗಳನ್ನು ಲೈನ್ ಕಂಡಕ್ಟರ್ಸ್ ಮೇಲೆ ಬಿಗಿಯಾಗಿ ಕಟ್ಟಿರಿ. ಎರಡೂ ಕಡೆ 15 ಬಾರಿ ತಿರುಗಿಸಿ ಬೈಂಡಿಂಗ್ ಅನ್ನು ಮುಗಿಸಿರಿ. ಬೈಂಡಿಂಗ್ಗಳ ಮಧ್ಯೆ ಗ್ಯಾಪ್ ಇರದಂತೆ ಬಿಗಿಯಾಗಿ ಬೈಂಡ್ ಮಾಡಿ. ಮಿಕ್ಕಿರುವ ಬೈಂಡಿಂಗ್ ವೈರ್ ಅನ್ನು ಕಟ್ ಮಾಡಿ ಹಾಗೂ ತುದಿಗಳು ಚುಚ್ಚದಂತೆ ರೌಂಡ್ ಆಫ್ ಮಾಡಿ. ಅದೇ ಕ್ರಾಸ್ ಆರ್ಮ್ನ ಮತ್ತೊಂದು ಬದಿಯ ಪಿನ್ ಇನ್ಸುಲೇಟರ್ಗೆ ಇದೇ ಕ್ರಮವನ್ನು ಮತ್ತೊಮ್ಮೆ ಅನುಸರಿಸಿ. ಪೋಲ್ಗಳ ಮೇಲೆ ಇನ್ಸುಲೇಟರ್ಗಳನ್ನು ಇನ್ಸ್ಟಾಲ್ ಮಾಡಿದ ನಂತರ ನಾವು ಗಮನಿಸಬೇಕಾದ ಅಂಶಗಳೇನೆಂದರೆ, ಕಂಡಕ್ಟರ್ಗಳ ಮಧ್ಯೆ ಹಾಗೂ ಕಂಡಕ್ಟರ್ ಮತ್ತು ಭೂಮಿಯ ಮಧ್ಯೆ ಇನ್ಸುಲೇಷನ್ ಸರಿಯಾಗಿದೆಯೇ ಎಂದು. ಕಂಡಕ್ಟರ್ಗಳ ಮಧ್ಯೆ ಹಾಗೂ ಕಂಡಕ್ಟರ್ ಮತ್ತು ಭೂಮಿಯ ಮಧ್ಯೆಯಿನ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಪರೀಕ್ಷಿಸಲು 500 ವೋಲ್ಟ್ಗಳ ಮೆಗ್ಗರ್ ಮೀಟರ್ ಅನ್ನು ಉಪಯೋಗಿಸುತ್ತೇವೆ. ಇಲ್ಲಿ ತೋರಿಸಿದಂತೆ ಮೆಗ್ಗರ್ನ ಪ್ರೋಬ್ಗಳನ್ನು ಕಂಡಕ್ಟರ್ಗಳ ಮಧ್ಯೆ ಹಾಗೂ ಕಂಡಕ್ಟರ್ ಮತ್ತು ಅರ್ತ್ ಪಾಯಿಂಟ್ಗಳ ಮಧ್ಯೆ ಇರಿಸಿ ವ್ಯಾಲ್ಯೂ ಮೆಷರ್ ಮಾಡಿರಿ. ವ್ಯಾಲ್ಯೂಗಳನ್ನು ಒಂದು ಟೇಬಲ್ನಲ್ಲಿ ರೆಕಾರ್ಡ್ ಮಾಡಿ. ಪುನರಾವರ್ತನೆ. ಈ ಅಧಿವೇಶನದಲ್ಲಿ ನಾವು ಕಲಿತಿದ್ದೇವೆ: HT-LT ಲೈನ್ ಇನ್ಸುಲೇಟರ್ಗಳ ಪ್ರಕಾರವನ್ನು ಗುರುತಿಸಿ, HT ಓವರ್ ಹೆಡ್ ಲೈನಲ್ಲಿ ಶಾಕಲ್ ಟೈಪ್ ಇನ್ಸುಲೇಟರ್ ಅನ್ನು ಸ್ಥಾಪಿಸಿ, LT ಓವರ್ ಹೆಡ್ ಲೈನಲ್ಲಿ ಪಿನ್ ಪ್ರಕಾರದ ಇನ್ಸುಲೇಟರ್ ಅನ್ನು ಸ್ಥಾಪಿಸಿ. ಈ ಅಧಿವೇಶನದಲ್ಲಿ ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಹೊಸ ಪರಿಕಲ್ಪನೆಯೊಂದಿಗೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದ.